ಯವ್ವ ಎಷ್ಟು ಸೊರಿಗ್ ಬಿಟ್ಟಿ ಬೇವ ಯವ್ವ ಯಾರು ನೀನು ಚಲೋ ನೋಡ್ಕೊಂಡಂಗೆ ಕಾಣುವಲ್ಲಿ ಬೇವ ನವ ನೀ ಬಂದೆಲ್ಲ ಅಷ್ಟೇ ಸಾಕು. ಯಾಕ ಮೈಯಾಗ ಕೈಯಾಗ ಶಕ್ತಿನೇ ಇಲ್ಲವ ಯವ್ವ. ನೀ ಮಾತಾಡಿದ್ದು ನಂಗೆ ಕೇಳವಲ್ತು. ಅಯ್ಯೋ ಯವ್ವ ಅದು ನಾನು ಇನ್ನೊಂಚೂರು ದೌಡ್ ಬರ್ಬೇಕಂದಿವೆ. ಹಾಳಾದ ನನ್ನ ಸ್ವಸ್ತ್ಯಾರು ನನ್ನ ಮಕ್ಕಳು ಜಗಳ ತೆಗೆದ್ಬಿಟ್ಟಿದ್ವಲ್ಲೇ ಅದು ನೋಡ್ತಿಲ್ಲ. ನಂದು ಎದ್ಲಗಟ್ಟ ಏನು ಕೇಳ್ತೀವಿ ಯವ್ವ. ಯವ್ವ ನನಗೆ ಸಾಕಾಗಿ ಹೋಗ್ಬಿಟ್ಟತ್ವೆ. ಜೀವನನ ಬೇಸರ ಆದಂಗೆ ಆಗ್ಬಿಟ್ಟತ್ ನೋಡಿವ. ಕರೆನ ಇತ್ತಾಗ ನೋಡಿದ್ರೆ ಹಡದ ತಾಯಿಗೆ ಆರಾಮಿಲ್ಲ, ಅತ್ತಾಗ ನೋಡಿದ್ರೆ ಏನು ಮಾಡ್ತಿ ಹೇಳ. ಮಕ್ಳು ಹಂಗೆ ಸ್ವಸ್ತ್ಯಾರು ಹಿಂಗೆ. ಅಯ್ಯೋ ನನ್ನ ಜೀವ ಎತ್ತಾಗ ಬಡ್ದಾಡ್ಬೇಕನ್ನೋದ ಗೊತ್ತಾಗ್ಲಾರ್ದಂಗೆ ಆಗ್ಬಿಟ್ಟದ್ ಬೇಕಾ ಯವ್ವ. ಅಯ್ಯೋ ನನ್ನ ಮಗಳ ಪ್ರಪಂಚದಾಗಿರೋ ಕಷ್ಟ ಎಲ್ಲ ನಿನಗೆ ಬಂದತ್ತಲ್ಲ ಯವ್ವ. ನನ್ನ ಮಗಳ ದೇವರು ಒಳ್ಳೆಯವ್ರಿಗೆ ಒಳ್ಳೇದು ಮಾಡಲ್ಲ ಯವ್ವ. ಹ್ಞೂ ಬೇ ಹಂಗೆ ಆಗೈತೆ ನೋಡು. ಒಳ್ಳೆಯವ್ರಿಗೆ ಒಳ್ಳೇದು ಮಾಡೋದಿಲ್ಲವ ಯವ್ವ. ಒಳ್ಳೆಯವ್ರಿಗೆ ಒಳ್ಳೇದಾಗೋದಿಲ್ಲ. ನಾನಾರ ಒಂದಿನ ಏನು ಅನ್ಲಾರ್ದಕ್ಕೆ ನನ್ಗಂತ ಸ್ವಸ್ತ್ಯಾರು ಕೂಡಿಬಿಟ್ರು. ನಿನ್ನಂಗೆ ಆತ್ಬೇ ನಂದು ಬಾಳೆ ಯವ್ವ. ಅಂದ್ರೆ ಅತ್ತಿ ನಮ್ಮವನ ಅಂತಕ್ಕೆ ಅಂತ ಹೇಳತ್ತೇನು ಬೇ? ಇಲ್ಲವ ಕಸ್ತೂರಿ ಅಂತಕ್ಕೆ ಅಂತ ಯಾಕೆ ಹೇಳೇ ಯವ್ವ ನಾನು. ಹೋಗ್ಲಿ ಬಿಡು. ಅಂದಂಗೆ ಯಾವಾಗ ಬರ್ತಾರಂತ ನಿಮ್ಮ ಮನ್ಯಾಗ ಕರ್ಕೊಂಡು ಹೋಗಕ್ಕೆ ನೀನು? ನಮ್ಮ ಮನ್ಯಾಗ ಕರ್ಕೊಂಡು ಹೋಗಕ್ಕೆ ನಾಡ್ದು ಬರ್ತಾರೆ. ನಾಳೆ ಒಂದ ದಿನ ಇಲ್ಲ ನಾಡ್ದು ಬಂದು ಕರ್ಕೊಂಡು ಹೋಗ್ತಾರೆ. ನೀವೆಂದು ಕರ್ಕೊಂಬರ್ತೀರಿ ನಿಮ್ಮ ಅಣ್ಣ ನಿಂತಿನ? ನಾ ಇಲ್ಲಿಂದ ಹೋಗಿಂದ ಆಮೇಲೆ ಅಂದ್ರೆ ಅವರು ಇನ್ನೊಂದು 4 ದಿನ ಇಟ್ಕೊಂಡು ಕಳಿಸ್ತೇವೆ ಅಂದಾರ ಅದಕ್ಕೆ. ಅಯ್ಯ ಬಾಳಿಗೊನಿ ಬಾರಿ ಐತಿಲ್ಲ. ಹೊಲ್ದ ತೋಟದಂದನೇ ಅಣ್ಣ? ಹ್ಞೂನ್ವ ನಮ್ದ ತೋಟದಂದ ಬಾಳಿಗುನಿ. ಇವತ್ತು ಹಣ್ಣಾಗಿತ್ತ ಹರ್ಕೊಂಬಂದಿಟ್ಟೆ. ನಾಳೆ ಕಸ್ತೂರಿ ಹೊಕ್ಕಳಲ್ಲ ಊರಿಗೆ, ಅದಕ್ಕೆ ಹಂಗಾರ ಕೊಟ್ಟು ಕಳ್ಸೋಣ ಅಂತೇಳಿ. ಗಂಡನ ಮನೆಗೆ ಹೋಗಿರ್ತತಿ ಪಾಪ, ಬಾಳಿಗುನಿ ಕೊಟ್ಟು ಕಳ್ಸೋಣ ಅಂತ. ಅಯ್ಯಯ್ಯಪ್ಪ ಅವ್ರಿಗೇನು ಕಡಿಮೆ ಆಗೈತೆ ಅಪ್ಪ ಬಾಳಿಗೊನಿಗೆ? ಅಯ್ಯೋ ದೇವ್ರೆ ಬಾಳಿಗೊನಿ ತುಂಬ್ಯಾವಲ್ಲ ಸುರ್ತಾವ್ ಗೊತ್ತೈತೇನು? ಅಲ್ಲ ಆಗ್ಲಿ ಅವ್ರದ್ದು ಇರುವಲ್ ತಕ್ವ, ನಮ್ದು ತವ್ರ ಮನಿದ್ ಏನ್ ಕೊಡೋ ಪದ್ಧತಿ ನಾವು ಕೊಡ್ಬೇಕಲ್ಲ. ಇನ್ನೊಂದು ಗೊನಿ ಆಗಿಲ್ಲನು? ಇನ್ನೊಂದು ಗೊನಿ ಆಗಿಲ್ವ, ಅದಿನ್ನೂ ಎಳೆದೈತಿ, ಇನ್ನೂ ಆಗಿಲ್ಲ. ಹೋಗ್ಲಿ ಬಿಡಪ್ಪ. ಆತಂದ್ರೆ ಇಟ್ಕೋರಿ. ನಾ ಕೇಳಾಕರ ಏನೇ ಅಧಿಕಾರ ಐತಿ ನಮಗೆ ಕೊಡೋರ ಯಾರು ಬಿಡು. ಇದ್ದಬೇಕು ನಮ್ಮವನು ಹೊಂಟ್ಲಾ ಇನ್ನು ಮುಗಿದೋ ತವ್ರ ಮನಿ ಋಣ ಹರಿತಲ್ಲ ಮತ್ತೇನೈತಿ. ಹಂಗ್ಯಾಕಂತೀವ ತಂಗಿ? ಮತ್ತಿನ್ನೇನ ಅಲ್ಲ ಒಂದು ಈಟ್ರ ನಿನ್ ಬಾಯಾಗ ಬಂತನ? ಅಯ್ಯ ಇದು ನೀನ ಒಯ್ಯಲ್ಲ ಅದಕ್ಕೇನಂತ ಅವ್ರದ್ದು ಐತ್ ತೋಟ ಅಂತೇಳಿ. ಚಾ ಹೆಂಗಾಗಿತ್ತೆ? ಚಾ ಚಲೋ ಆಗಿತ್ತು ಅತ್ತಿಗೆಮ್ಮ. ಅಂದಂಗೆ ಏನೋ ಎಣ್ಣೆ ಕರ್ದಂಗೆ ವಾಸನೆ ಗಮ್ ಅಂತ ಬಂತಲ್ಲ ಆಗಲ್ಲೇ. ನಾ ಬರ್ತಿದ್ದಂಗೆ ಬರಾತಿತ್ವ. ಅಯ್ಯ ಆದ ಇದು ಕಸ್ತೂರಿ ಊರಿಗೆ ಹೋಗ್ಕಳಲ್ಲ ಅದಕ್ಕೆ ಚಕ್ಲಿ ಕರ್ಚಿಕಾಯಿ ಹೊರಕ್ಕಿ ಒಳಗೆ ಮಾಡಿದ್ದೆ ನೋಡು. ಅದಕ್ಕೆ ಹೇಳೋದು ತಾಯಿ ಇರ್ಬೇಕಂತೇಳಿ. ನೋಡು ಅಲ್ಲ ಏನು ಕೊಟ್ಟು ಕಳಿಸ್ಬೇಕು ಏನು ಕೊಡ್ಬೇಕು ಅಂತೇಳಿ ಎಷ್ಟು ಚಂದ ವಿಚಾರ ಮಾಡ್ತಿದ್ದಿ ಅತ್ತಿಗೆಮ್ಮ. ಈಗ ನೋಡಿ ನಮ್ಮ ಇರೋ ಮಠ ಆಮೇಲೆ ಇಲ್ಲದ ಕಾಲಕ್ಕಿಲ್ಲ. ನನಗೆ ಯಾರು ದಿಕ್ಕದಾರ ಹೇಳೀನೇ ನೋಡೋಣ ಅತ್ತಿಗೆಮ್ಮ. ಹಂಗ್ಯಾಕೆ ಮಾತಾಡ್ತೀವ? ತವ್ರ ಮನೆ ಐತಲ್ಲ ಬಂದು ಹೋಗ್ಕೊಂತ ಮಾಡ್ಕೊಂತೀರ್ರಿ. ಏನಾಗಲ್ಲ. ಅದು ಯಾಕೆ ಅಷ್ಟೊಂದು ಯಾರಿಲ್ಲ ಅಂತೇಳಿ ಕೊರಗ್ತೀನಿ ನೀನು. ಮತ್ತಿನ್ನೇನು ಬಿಡೋತ್ತಿಗೆಮ್ಮ, ಮಗಳೂರ್ಗೆ ಹೋಗ್ಕಳಂತ ಕರ್ಚಿಕಾಯಿ ಅದು ಮಾಡಿವ. ಈಗ ನಾದಿ ಬರ್ತಾಳಂತ ಏನಾರ ಮಾಡ್ತೀಯನ ಕೊಡ್ತೀಯನ? ಇಲ್ಲ ಹೌದಿಲ್ಲ? ಹಂಗೆ ಮತ್ತೆ ಎಲ್ಲಾರು ಅವ್ರವ್ರ ಜೀವನಕ್ಕೆ. ಇಲ್ಲ ಇಲ್ಲ ಅದ್ರಾಗ ನೀವು ಸೊಯ್ಯಂತು. ನನ್ನ ಮಗ ನನ್ನ ಸ್ವಸ್ತ್ಯಾರ ಇಬ್ರು ಜಗಳ ಮಾಡ್ಕೊಂಡು ಹೋಗಿಂದ ಈ ಬಾಯಾಗ ಸಿಹಿ ಅನ್ನೋದು ಮುಟ್ಟಿಲ್ಲ ನೋಡು. ಗೊತ್ತನ ಒಟ್ಟ ಏನು ತಿಂದಿಲ್ಲವ ಯವ್ವ. ನನ್ನಂತ್ರ ಸತ್ಯ ಬದುಕಿದೆ ಅದಿಯಾ ಅಂತ ಕೇಳೋರ ಇಲ್ದಂಗೆ ಆಗ್ಬಿಟ್ಟದ ದಿಕ್ಕು. ನಂದತ್ರು ಅನಾಥ ಹೆಣ ಸತ್ಯ ಅಂದ್ರೆ ಕಾಗಿ ಗುಬ್ಬಿ ಪಾಲ. ಅಯ್ಯ ಹಂಗ್ಯಾಕೆ ಮಾತಾಡ್ತಿ ಬಿಡ ಯವ್ವ. ಹೋಲಿ ಏನ ದಿಕ್ಕಿಲ್ದರಿ ದೇವ್ರೆ ದಿಕ್ಕಂತ. ಏನು ದಿಕ್ಕ ಏನ ಯವ್ವ? ಯಾಕ ಭಾಳ ನಿಕ್ಷ್ಣಕ್ಕ ಬಿದ್ದಿಯಲ್ವೇ? ಯಾಕೆವ ಏನಾತ? ಏನ ಯವ್ವ ಏನಂತ ಹೇಳಿ ಆತ. ನಂದು 2 ದಿನ ಬದುಕ್ತಾನೆ 1 ದಿನ ಬದುಕ್ತಾನೆ ಗೊತ್ತಿಲ್ಲ. ನೀನು ಬಂದು ನೋಡಿ ಹೋದಲ್ಲ ಅಷ್ಟೇ ಸಾಕು ಬಿಡು. ಹೋಲಿ ಯವ್ವ ಹಂಗೆಲ್ಲ ಮಾತಾಡಬೇಡ್ವಿ. ನನಗೆ ಎಷ್ಟೊತ್ತಿಗೆ ಬಂದು ನೀನು ನೋಡ್ತೇನೆ ಅಂತೇಳಿ ಜೀವ ಚಡಪಡ 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 ಅಂತೇಳಿ ಎಣ್ಣೆಗೆ ಬಿದ್ದ ಬಜ್ಜಿಗತೆ ಒದ್ದಾಡಕತ್ತಿತ್ತು ಗೊತ್ತನ? ಹ್ಞೂನವ್ವ ನಿನಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ನನಗೆ ಗೊತ್ತು. ಮುಂದಿನ ಜನ್ಮ ಅಂತಿದ್ರೆ ನಿನ್ನ ಮಗಳಾಗಿ ಹುಡ್ತಾನೆವ್ವ. ಈ ಜನ್ಮದ ಚಡ ಮಾತಾಡ್ಕೊಂಡಿದ್ದು ಸಾತಿಲ್ಕಂತೈತೆ, ಮುಂದಿನ ಜನ್ಮದಾಗ ಮಾತಾಡ್ಬೇಕನ್ನ. ಅಂದಂಗೆ ಊರ ಕಡೆ ಅಲ್ಲಂಗೈತೆ ಮಳಿ? ಹೌದು ನೋಡಿ, ಕೇಳೋದ್ ಮರ್ತಿ. ನಮ್ಮ ಹೊಲ್ದಾಗಂತ್ರು ವಿಪರೀತ ನೀರು ನಿಂತಾವು. ಆ ಭತ್ತ ಹಾಕಿದ್ ಹೊಲ್ದಾಗಂತ್ರು. ನಿಮ್ಮೂರ್ ಕಡೆ ಹೆಂಗೈತ್ ಮಳಿ? ನಮ್ಮೂರ್ ಕಡೆನೂ ಹಂಗ ಮಳಿ. ಒಂದು ಏನು ಹೊಡೆ ಹಾಕತ್ತಂದ್ರೆ ರಾತ್ರಿಯಿಂದ ಬೆಳತಾನ ಹೊಡೆದಿದ್ದ ಮಳಿ. ನಿಂದ್ರಂಗಿಲ್ಲ ಏನಿಲ್ಲ. ತಗ ಹೊರಗೆ ಚಂಡ್ ಇಡಾಕ್ ಬರೋದು ಹಂಗೈತ್ ಮಳಿ. ಈಗ ಸದ್ಯಕ್ಕೆ ಮಾಡ್ತಾರ ಭಾರಿ ವಿಪರೀತ ಜೋರ್ ಐತ್ ಮಳಿ. ಅಂದಂಗ ಎಲ್ಲ ಕೆಲಸ ಮುಗಿತಾನ ಹೊಲ್ದಂದು? ಕೆಲಸ ಎಲ್ಲಿದ್ ಮುಗಿತೈತವ. ಮತ್ತ ಭತ್ತಾಗಿದ್ದ ಹಾಕೇವಿ ಅದು ನೋಡ್ಬೇಕು. ಇವು ನೋಡಿದ್ರೆ ಎಲ್ಲ ಮಳಿ ಪಾಲ ಆಗಕತ್ತತಿ. ಏನ್ ಈ ಸಲ ಕೈಗತ್ತಲ್ಲ. ಒಮ್ಮೆ ಹಂಗ ಆಕತ್ ಬಿಡ ಎಣ್ಣ. ನೀವೆಲ್ಲ ಮಾತಾಡ್ತಿರ್ರಿ, ನಾ ಒಂದು ಈಟ್ ಬಂದೆ.
ಅಂದಂಗೆ ಕಸ್ತೂರಿ ನಿನ್ ಮಗ ಭಾರಿ ಮುದ್ದೈತೆ. ಅಯ್ಯ ಅದೇನ ಬರ್ತಾ ಬೆಳ್ಳಿದೊಂದು ಉಡ್ದಾರ ಕಾಲ್ ಚೈನ ಒಂದು ಅಂಗಿ ತರ್ಬೇಕನ್ ನೀವ ಮಾರ್ತೆ ಬಂದ್ಬಿಟ್ಟೆ. ಏನ್ ಅನ್ಕೋಬೇಡ, ಇನ್ನೊಮ್ಮೆ ಹೋಗಾರ ತರ್ತೇನೆ. ಅಯ್ಯ ಬಿಡತ್ತಿ ಹೊತ್ನಾಗ ತಂದಿಲ್ಲ, ಈಗ ತಲೆ ಕೆಡ್ಸ್ಕೊಲ್ಲ ನಾನು. ಅಯ್ಯ ಜಗ್ಗದಾವ, ಬೆಳ್ಳಿ ಉಡ್ದಾರನು ಐತಿ, ಕಾಲ್ ಚೈನ್ ಐತಿ, ಎಲ್ಲ ಐತಿ. ಇಷ್ಟಕ್ಕೆ ಕಾಲ್ ಚೈನ್ ತರಕದೇನು ಹೆಣ್ಣು ಹುಡುಗಿಯಲ್ಲ, ಗಂಡು ಹುಡುಗ. ಒಂದು ವರ್ಷ ಮಟ್ಟ ಹಾಕೋತೈತಿ, ಆಮೇಲೆ ತೆಗೆದಿಡೋದು. ಹ್ಞೂನವ ನನ್ನ ಏನೇನಂತೀಯ, ನನ್ನ ನಶಿ ಬರೋಬ್ಬರಿಲ್ಲ ಹಂಗ ಅನ್ನೋ ಹಂಗ ಐತಿ ಸದ್ಯಕ್ಕೆ. ಏನಾರ ಮಾತಾಡಿದ್ರೆ ಏನಾರ ತಿಳ್ಕೊತೀವ. ಯವ್ವ ಯಾಕೆ ಬೇ, ಏನಾರು ತಿಂತಿದ್ದೇನು ಬೇ? ಏನಾರು ತೊಗೊಂಬರ್ಲೇನ? ಬೇಡವಾ, ಏನು ಬೇಡ. ಯವ್ವ ಹೊತ್ತಕತ್ ನಂಗಾರ ಹೋಗ್ಬರ್ಲ ಕೆಲ್ಸಕ್ಕೆ. ಒಟ್ಟ ಇಷ್ಟು ಜಗಳ ಮಾಡಿದೆ ಅನ್ ನೀನು ಅಲ್ವೇ? ಸಮಾಧಾನ ಇಸ್ಕೊಂಡಿದ್ದು ಹಾಕಿದ್ದಿಲ್ಲ ಅಂದೆ. ಎಂತ ಸಮಾಧಾನ ಎಂತದ? ಸುಮ್ಕಿರ್ ನೀನು, ಅವ್ರ ಬಾ ತಿಂಡಿನ ಐತಿ. ಅಂದಂಗೆವ್ವ ನಾನು ನಾಳೆ ಕೆಲ್ಸಕ್ಕೆ ಹೋಗುದಿಲ್ಲ, ಮನ್ಯಾಗ ಇರ್ತೇನೆ. ಯಾಕ್ಲಾ, ಆರಾಮದಿ ಇಲ್ಲ? ಇಲ್ಲ ಆರಾಮದ ನೀ. ನಾಳೆ ಕೆಲ್ಸಕ್ಕೆ ಹೋಗುದಿಲ್ಲ, ಬ್ಯಾಸರದಂಗೆ ದಿನ ಒಂದಕ್ಕೆ ಹೋಗು ಅಂತೇಳಿ ಅದಕ್ಕೆ ಆರಾಮ ಮನ್ಯಾಗಿರ್ತೇನೆ. ಅದಾತು. ಇವತ್ತೇ ಹೊತ್ತಾಗಿ ಬಂದಿ? ಯವ್ವ ನಿನ್ನ ಮುಂದೆ ಸುಳ್ಳು ಹೇಳಕ್ಕೇನೈತಿ, ನನ್ನ ಫೋನಿಗೆ ಒಂದು ಯಾವುದೋ ಫೋನ್ ಬಂದಿತ್ತು. ಆ ಫೋನ್ಯಾಗ ಯಾವುದೋ ಹುಡುಗಿ ಮಾತಾಡಕತ್ತಾಳ. ಹೆಸ್ರು ಎಲ್ಲ ಏನು ಹೇಳಲಿಲ್ಲ. ಹಲೋ ಅಂದ್ಲು. ನಾನು ಹಲೋ ಅಂದೆ. ವಾಪಸ್ ಯಾರ್ರಿ ನೀವು ಅಂದೆ. ಅನ್ನತ್ಲೆ ನೀವು ಯಾರ್ರಿ ಅಂತಾಳ. ನನ್ನ ಫೋನ್ ಹಚ್ಚಿ ಯಾರ್ರಿ ಅಂದ್ರೆ ನಾ ಹೇಳ್ಬಿಡ್ಬೇಕನ, ಅದಕ್ಕೆ ನಾ ಹೇಳಂಗಲ್ರಿ ಅಂತಂದೆ. ಹೇಳಕೋಬೇಡ್ಬಿಡ್ರಿ ಅಂದ್ಲನ. ಇಲ್ಲ ನೀವು ಯಾರಂತ ಗೊತ್ತಾಯ್ತು ತೋರಿ, ನಿಮ್ಮ ನಂಬರ್ ಸಿಕ್ತು ಅದಕ್ಕೆ ಹಚ್ಚಿದ್ದೆ ಅಂತ ಅನ್ಬೇಕಾ? ಏನೇ ನಂಬರ್ ಸಿಕ್ತಂತ ಅದಕ್ಕೆ ಹಚ್ಚಿದ್ಲಂತ? ಯವ್ವ ದೇವ್ರೇ, ಈ ಫೋನ್ ಏನು ಚಲೋದಕ್ಕೆ ಬಂದಿಲ್ಲ ಬಿಡಿ. ಇದೇನ ಕಲಿಗಾಲ ಅಂತ ಆಗತ್ತೆ ಏನಾಗ್ತಾಗ ಎದಕ್ಕೆ ಬಂತಯ್ಯಪ್ಪ? ಯಾವ ಹಚ್ಚಿದ್ವ ಮೂಳುಗಳು? ಇಲ್ಲೋಡ ಅಪ್ಪ, ನೀ ಮಾತ್ರ ಯಾರು ಕುಟುಂಬ ಮಾತಾಡಕೋಬೇಡಪ್ಪ. ಇಲ್ಲವಾ ಮಾತಾಡಂಗಿಲ್ಲ ನೋಡ. ಬಾಡ್ಯ ಯಾವ್ದಾರ ಸಿಟಿ ಅಂತ ಕಟ್ಕೊಂಬಂದಿಗಿಂದಿಲ್ಲ. ನಾನು ಮತ್ತೆ ಮದುವೆ ಮಾಡ್ಕೊಂಡು ನಾನು ಇಷ್ಟಪಟ್ಟಿದ್ದನ್ನ ನೀನು ಮದುವೆ ಮಾಡ್ಕೋಬೇಕು. ಹ್ಞೂ ಅಂದಂಗವ ನೀನು ಇದ್ರಿಗೆ ಸುಳ್ಳು ಹೇಳಕ್ಕೆ ನಂಗೆ ಆಗೋಲ್ತು. ಅಲ್ಲೇ ಹುಬ್ಬಳ್ಳಿ ಪೇಟೆಗೆ ನಮ್ಮ ಅಂಗಡಿ ಕಿರಾಣಿ ಅಂಗಡಿ ಅವ್ರ ಓನರ್ ಮಗಳು, ಆಕಿಗೆ ನನ್ನ ಮೇಲೆ ಮನಸ್ಸು. ಕಿರಾಣಿ ಅಂಗಡಿ ಓನರ್ ಮಗಳ? ಅಯ್ಯೋ ದೇವ್ರೇ, ನೀನೇನು ಅಕ್ಕಿ ಅನ್ಬಿಡಂಗಾರ ಅವ್ರ ಕೈಯಾಗ. ಇನ್ನೂ ಯಾರಿಗೆ ಸುದ್ದಿ ಗೊತ್ತಿಲ್ಲವಾ? ಇಲ್ಲಪ್ಪ ಯಪ್ಪ, ನೀ ಏನೋ ಆಗಂಗೆ ಕಾಣ್ತಿ. ಸುದ್ದಿ ಗೊತ್ತಾದ್ರೆ ಬಿಡ್ತಾರಲ್ಲ ಅವರು, ಕೊಚ್ಚ ಹಾಕಿಬಿಡ್ತಾರ, ಹೊಡೆದ ಬಿಡ್ತಾರ. ಯೋ ದೇವ್ರೇ, ನೀ ಏನು ಮಾಡ್ಕೋತೀಯನ್ ನನಗೆ ಗೊತ್ತಿಲ್ಲಪ್ಪ ಯಪ್ಪ. ಕರೆ ನನಗೆ ಹೆದರ್ಕ್ ಬರಾಕತ್ತೈತೆ ನೋಡಪ್ಪ. ಸುಮ್ಮನೆ ಇಲ್ಲೋಡಿಲ್ಲರು ಅದೇನಂತಾರಲ್ಲ, ದೇವ್ರು ಇಟ್ಟಂಗೆ ಬದುಕದ್ ಕಲಿ ನೀನು. ನೀ ಆಕಿನ ನೋಡಿ ಹಲ್ಕಿಸ್ನಿ, ಈಕಿನ ನೋಡಿ ಹಲ್ಕಿಸ್ನಿ, ಇವನ್ನೆಲ್ಲ ತೆಲನ್ ತೆಗೆದು ಬಿಡ. ಇಲ್ಲವಾ ಆಕಿ ನಿನ್ನ ಮಾಡ್ಕೋತೀನಿ ಅನ್ನಕತ್ತಾಳವೆ ಅಂತಾರಪ್ಪ, ಅಂತಾರ. ಅವ್ರ ಮನ್ಯಾಗ ಗೊತ್ತಾಗಿ ಏನಾರ ಮಚ್ಚಗಿಚ್ಚು ತೊಗೊಂಡು ಕಚ್ಚಕ್ ಬಂದ್ರಂದ್ರೆ ನನಗೇನು ಸಂಬಂಧ ಇಲ್ಲ ನಂಗೆ ಓಡಕ್ಕಾರ. ಅವಾಗ ಏನು ಮಾಡ್ತಿ? ನನ್ನ ಮಾತು ಕೇಳಲಾ ಬ್ಯಾಡ್ಲಾ? ಎಲ್ಲದಕ್ಕೆ ಎದುರ್ತಿ ನೋಡವ. ಯಪ್ಪ ದೇವ್ರೆ, ಏನು ಮಾಡ್ತೀಯ ನೋಡ್ಲಾ ನೀನು? ಎದಕ್ಕೆ ಬೇಕಲ್ಲ ಇವೆಲ್ಲ ನಿಮ್ಗೆ? ಯಪ್ಪ ನೀವು ಇಂಥವೆಲ್ಲ ಮಾಡ್ಕೊತೀರಿ, ಅದಕ್ಕೆ ನಿಮ್ಗೆ ಯಾವ ದುಡಿಮೆ ಗಿಡ್ಮಿ ಏನು ಹೋಗೋದು ಬ್ಯಾಡ್ಬಿಡು. ಏನು ನೀನು ಇಲ್ಲೇ ಹೊಲ್ದಾಗ ಕೆಲಸ ಮಾಡ್ಕೊಂಡಿರಿ ನಿಮ್ಮ ಅಪ್ಪನ ಕೊಟ್ಟು? ಇಲ್ಲವಾ ಆಕಿ ನನ್ನ ಭಾಳ ಪಿರುತಿ ಮಾಡಕತ್ತಾಳಂತ. ಅದು ಎಂಥದ ಅನ್ಲಪ್ಪ, ನಂಗೆ ಗೊತ್ತಿಲ್ಲ. ಅದು ಮಾಡ್ತಾ ಇದ್ದಾಳಂತ ಅದಕ್ಕೆ. ಸಿಟಿಯನ್ ಹುಡುಗಿ ಈ ಹಳ್ಳ್ಯಾಗ ಹೊಂದ್ಕಳ ಅಂದ್ಲ, ಹೊಂದ್ಕೊಂತಾಳ? ಹೊಂದ್ಕೊಂತೇನೆ ಅಂದಾಳ. ಯಪ್ಪ ದೇವ್ರೇ, ಇದು ಎಲ್ಲಿಗೆ ಹಸ್ತೀಯ ಏನ? ಈಗೇನ ನಾವು ಅವ್ರ ಮನೆಗೆ ಹೋಗ್ಬೇಕೇನು ಅವ್ರು ನಮ್ಮ ಮನೆಗೆ ಬರ್ತಾರ? ಏನಾಕತಿ? ಸದ್ಯಕ್ಕೆ ನೀವು ಹೋಗೋದು ಬೇಡ, ಅವರು ಬರೋದಿಲ್ಲ. ಏನು ಫಸ್ಟ್ ನಮ್ಮಿಬ್ರದ್ದು ಮುಂದುವರಿತೈತಿ, ಆಮ್ಯಾಗ ನಾವು ಮದುವೆನ ಮಾಡ್ಕೊಳ್ಳೋದು ಕರೆ ಆತಂದ್ರೆ ಆಮೇಲೆ ಅವ್ರ ಮನ್ಯಾಗ ಫಸ್ಟ್ ಹೇಳಿ ಅವ್ರನ್ನ ಒಪ್ಪಿಸಿ ಆಮೇಲೆ ಒಂದು ನಿಮಗೆ ಹೇಳ್ತೀವಿ ಆತ. ತಲೆ ಕೆಡಿಸ್ಕೊಬೇಡವ. ಏನು ಹುಡುಗಿ ಗಟ್ಟಿಯಾಗಿ ನಿಂತಾಳ, ನೀ ಯಾಕೆ ತಲೆ ಕೆಡಿಸ್ಕೊತೀಯ? ನಿನ್ನವನು ಅಂಗಡಿ ಓನರನ ಮಗಳು ಬಿಟ್ರೆ ಸಿಗ್ತಾವಂತ ಮಾಡಿ ಏನು ಅಂತಾವು? ಸುಮ್ಮನಿರು, ಒಂದು ಅಂಗಡಿ ಮಾಲಕಕ್ಕೆ ನಾನು. ನಿನಗೇನು ಗೊತ್ತೈತಿ? ಇತ್ತ ಹುಡುಗಿ ರೊಕ್ಕ ಏನು ಮನಿ ರಾಜಾಗತೆ ಇರ್ತಾನೆ. ರಾಜಾಗತೆ ಇರೋದು ಆಮೇಲೆ ನೋಡಿ ಕೊತ್ತಂಬರಿ ಬೀಜ ಅಡ್ಗಿದಿ. ಈ ರಾಜನ ಗತೆ ಇರ್ತಾನಂತ ಹೋಗಿ ಆ ಹುಡುಗಿ ಉಲ್ಟಾ ಹೊಡೆದು ಅವರೆಲ್ಲ ನಿನ್ನ ಕೆರ್ಕೆರ್ಲೆ ಹೊಡೆದು ಏನಕ್ಕೇನಪ್ಪ ಯಪ್ಪ, ಊರಾಗೆಲ್ಲ ನಮ್ಮ ತಲೆ ಎತ್ಕೊಂಡು ಅಡ್ಡಾಡಕ್ಕೆ ಬಿಡ್ತೀವೋ ಬಿಡೋದಿಲ್ಲ. ನನ್ನ ಮಾತು ಕೇಳಪ್ಪ, ಅದು ಹೋಗಬೇಡ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ನೀನು ಸುಮ್ಮನಿರವ. ಅಯ್ಯೋ ದೇವ್ರೆ, ಈ ಹುಡುಗದು ಏನು ಮಾಡ್ತೈತಿ ಏನವ ಇವ? ಒಟ್ಟಿನಾಗ ಯಾರು ಕುತ್ತಿಗೆ ತರ್ತಾನ ಏನು ಅತ್ತಾಗ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನೋ ಲವ್ ಗಿವ್ ಅಂತ ಮಾಡಿಲ್ಲ ನೋಡ.
ಅಯ್ಯೋ ದೇವ್ರೇ ಅದನ್ನಾರ ಕಟ್ಟಿಟ್ಕೊಂಡ್ ಬಂದಿದ್ದಾನೆ ಪಲವು ಮಾಡ್ಲಿ ಅಂದ್ಬಿಟ್ಲೆ ಬೇಡ ಬೇಡ ರೀ ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ಗ ಅನ್ನೋದು ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು ಅವಾಗ ತಲೆ ಕೆಡಿಸ್ಕೊತೀರಿ ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ ತಗ ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲಾ ಒಂದು ತಗ ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ ಮತ್ತ ಹೌದು ಅವನು ವಯಸ್ಸು ಮಿಕ್ಕಾಕತ್ ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ 10-11 ವರ್ಷ ದಾಟತ್ಲೆ ಫೋನ್ಯಾಗ ಇಂಥದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ ಗೊತ್ತೈತಿನ ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡಿಬಿಡ್ಬೇಕು ಅಂತಂದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ ಸ್ವಲ್ಪ ಅದನ್ನ ವಿಚಾರ ಮಾಡು ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗುದಿಲ್ಲ ಇದನ್ನೆಲ್ಲ ಅಯ್ಯಪ್ಪ ದೇವ್ರೆ ಇದನ್ನ ಯೋಚನೆನ ಮಾಡಿಲ್ರಿ ನಾನು ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ ಕಾಲು ಉದ್ದೈತಿ ಕರ್ರಗೈತಿ ಬೆಳ್ಳಗೈತಿ ಅದೈತಿ ಇದೈತಿ ಸೊಟ್ಟೈತಿ ಸೊಂಡೈತಿ ನಿಂತು ಬಿಡ್ತೀಯ ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು ಗಡಗಡ ಒಂದ್ ಮದುವೆ ಮಾಡೋಣಂತ ಇಲ್ಲಪ್ಪ ಇನ್ನ ಕನ್ಯಾ ಆರ್ಸಂಗಿಲ್ಲ ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ ಬಡ ಬಡ ಮದುವೆ ಮಾಡ್ಬಿಡಣಂತ ಈಗರ ಬುದ್ಧಿ ಬಂತಲ್ಲ ನಿನಗ ಯವ್ವ ಏನಾಗಲ್ ಒದರಿದಲ್ಲ ಏನಿಲ್ಲಪ್ಪ ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ ಅದಕ್ಕೆ ಕೇಳಿದೆ ಏನಪ್ಪ ಏನ್ ಸಮಾಚಾರ ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ ಮತ್ತೇನಿಲ್ಲ ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ ಮತ್ತೆ ಅದಕ್ಕೇನಿಲ್ಲ ನೋಡೋಣಂತ ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು ಮದುವೆ ಮಾಡೋಣಂತ ಬೇಕಾರ ಅದು ಅವ್ವ ನೀನೇ ಕೇಳ್ಬೇಕವ್ವ ನಾನ್ ಕೇಳ್ಬೇಕಾ ನಾನಲ್ಲ ಈಗ ಕೇಳಿದ್ದೆ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ ಅಪ್ಪಾಜಿ ಹೆಂಗೈತಿ ಸುಮ್ಕೊಂಡ್ರ ಅಷ್ಟೇ ನನಗೆ ಮಸಳಿ ತರಿಸ್ತೇವೆ ನೋಡ್ರಿ ಅಂತ ನಾನು ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ ಏ ನಿನ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರೀಪ್ಪ ಹೊರಗೆ ಅಂತ ಬರಕ್ಕೆ ಅದೇ ಇಲ್ಲ ಹೌದಾ ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ ಪೂಜೆಗೆ ವಿಡಿಯೋ ಮಾಡ್ತೀನಿ